ಅಂದರೆ 1876 ಪ್ರಾರಂಭ ಆದಂಥ ಈ ಕೆರೆ ವಿಸ್ತರಣೆ ಬರಗಾಲ ಪರಿಹಾರ ಕಾಮಗಿರಿ ಅಂತ ಮಾಡ್ತಾ ಇಲ್ಲಿ ಸಾಕಷ್ಟು ಖರ್ಚು ಮಾಡಿ ಆಗಿನ ಕಾಲದೊಳಗೆ ಕೆರೆಯನ್ನು ದೊಡ್ಡದಾಗಿ ಪರಿವರ್ತನೆ ಮಾಡಲಾಯಿತು ಅಂತ ವಿಕ್ಟೋರಿಯಾ ಮಹಾರಾಣಿಯವರ ಕೆರೆ ಅಂತ ಏನು ಕರೀತಾರೆ, ಇದು ಬರಗಾಲ ಪರಿಹಾರ ಕಾಮಗಿರಿಯಾಗಿ ಮಾಡಲ್ಪಟ್ಟಿತು. ಕೋಟೆಯೊಳಗೆ ಅನೇಕ ಜೈನ, ಬೌದ್ಧ, ಶೈವ, ವೈಷ್ಣವ ಸ್ಮಾರಕಗಳು ಹಾಳಾಗಿದ್ದಾವೆ. ಗೆಳೆಯರೆ ನಮಸ್ಕಾರ. ದಂಬಳದ ಒಂದು ಇತಿಹಾಸವನ್ನು ನಾವು ಕೆದಕುವಾಗ ಇಲ್ಲೊಂದು ಕೆರೆ ಇದೆ, ಇದನ್ನ ಎಲಿಜಬೆತ್ ಕೆರೆ ಅಂತಾನೆ ಕರೀತಾರೆ. ಸೊ ಡಂಬಳಕ್ಕೂ ಮತ್ತು ಎಲಿಜಬೆತ್ ರಾಣಿಗೂ ಇರೋ ಸಂಬಂಧ ಆದ್ರೂ ಏನೋ, ಮತ್ತೆ ಈ ಕೆರೆಯ ಒಂದು ಸಂಕ್ಷಿಪ್ತ ಇತಿಹಾಸದ ಬಗ್ಗೆ ನಮ್ಮ ಅದಾ ಕಟ್ಟಿಮನಿ ಸರ್ ಅವರು ಮಾಹಿತಿಯನ್ನು ಕೊಡ್ತಾರೆ ಸರ್. ಇದಿರ್ತಕ್ಕಂಥ ವಿಶಾಲವಾದ ಕೆರೆ ಡಂಬಳ ವಿಕ್ಟೋರಿಯಾ ಮಹಾರಾಣಿ, ಎಲಿಜಬೆತ್ ಕ್ವೀನ್ ವಿಕ್ಟೋರಿಯಾ ಮಹಾರಾಣಿ ಕಟ್ಟಿಸಿದ ಈ ಕೆರೆ, ಇದ್ರದ್ದೊಂದು ದೊಡ್ಡದ ಇತಿಹಾಸ, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇಲ್ಲಿ ಕಲ್ಲೊಳಗೆ ಇಂಗ್ಲೀಷು, ಆಂಗ್ಲ ಭಾಷೆಯೊಳಗೆ, ಕನ್ನಡದಲ್ಲಿ ಇರುವಂಥ ಶಾಸನ ಇದೆ. ಇದಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಜಲ ಸಂಪನ್ಮೂಲ ಇಲಾಖೆ, ಸಣ್ಣ ನೀರಾವರಿ ಅಂದರೆ ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರು, ಡಂಬಳ ಕೆರೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರು, ಆವಾಗಿಂದ ಸಣ್ಣ ನೀರಾವರಿ ವಿಭಾಗ ಧಾರವಾಡ ನಿರ್ಮಾಣ 1881ರಿಂದ ಸಣ್ಣ ನೀರಾವರಿ ಉಪವಿಭಾಗ ಗದಗದಿಂದ ಇಲ್ಲಿರ್ತಕ್ಕಂಥ ಕೆರೆಯನ್ನು ಏನು ಸಂರಕ್ಷಣೆ ಮಾಡಿ ಈ ಕೆರೆಯ ನೀರಾವರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಈ ಕೆರೆಯನ್ನು ಯಾರು ಕಟ್ಟಿಸಿದ್ರು, ಯಾವಾಗ ಕಟ್ಟಿಸಿದ್ರು ಅಂತಂದರೆ ಮಹಾರಾಣಿಯವರಾದ ಕೈಸರೆ ವಿಕ್ಟೋರಿಯಾ ಡಂಬಳ ಕೆರೆಯನ್ನು, ಪುರಾತನ ಕೆರೆಯನ್ನು 1876-77 ಇಸ್ವಿಯ ದುಷ್ಕಾಲದಲ್ಲಿ ಅಂದರೆ ಬರಗಾಲದಲ್ಲಿ ಹೆಚ್ಚಾಗಿ ಪರಿವರ್ತಿಸಿತು ಮತ್ತು ಎಲ್ಲ ಪ್ರಾಯದವರು 744 ಜನರಿಗೆ 143 ತಿಂಗಳವರೆಗೆ ಈ ಕಾಮಗಾರಿಯಲ್ಲಿ ಕೆಲಸಕ್ಕೆ ಹಚ್ಚಿತ್ತು. ಇಲ್ಲಿ ಕೆಲಸಕ್ಕೆ ಹಚ್ಚಿದ ಜನರ ಸಂಖ್ಯೆಯು ಒಂದು ದಿನ 2003ವರೆಗೆ ಬೆಳೆದಿತ್ತು. ಅಂದರೆ ಇಲ್ಲಿ ದಿನನಿತ್ಯ ಏನು ಕೆರೆಗೆ ಕೆಲಸಕ್ಕೆ ತಗೊತಾ ಇದ್ರು, ಇಲ್ಲಿ 2003ರವರೆಗೂ ಅದು ವಿಸ್ತಾರ ಮಾಡಿ ಜನರಿಗೆ ಕೆಲಸ ಕೊಡ್ತು. ನೀರು ಫಲಾಟವರಿಗೆ ಹೆಚ್ಚಾಗಿ ನಿಲ್ಲುವಂತೆ ಮಾಡಿತು. ಅದರಿಂದ 1475 ಘನಫೂಟು ನೀರು ನಿಲ್ಲುವುದನ್ನು 1,80,00,000 ಘನಫೂಟುವರೆಗೆ ನೀರು ನಿಲ್ಲುವಂತೆ ಮಾಡಿ ಮಹಾರಾಣಿಯವರು ಮಾಡಿದ್ದು 300 ಎಕರೆ ಕ್ಷೇತ್ರ ಫಲದಲ್ಲಿ ನೀರು ನಿಲ್ಲುವಂಥದ್ದನ್ನು 436 ಎಕರೆ ಕ್ಷೇತ್ರ ಫಲದಲ್ಲಿ ನೀರು ನಿಲ್ಲುವಂತೆ ಮಾಡಿತು. ಇದಕ್ಕೆ ಕೂಲಿಯು ಹಾಗೂ ಧರ್ಮಾರ್ಥ ಕೊಟ್ಟದ್ದು ಕೂಡಿ 38,749 ರೂಪಾಯಿ ಖರ್ಚು ಮಾಡಲಾಯಿತು. ಹಾಗೂ ಮಾಡಿದ ಕೆಲಸಕ್ಕೆ 35,868 ರೂಪಾಯಿ ಕಿಮ್ಮತ್ತಿನ ರೂಪಾಯಿ ಸದರಿ 9 ಕೆಲಸವು 1880 ಇಸ್ವಿಯ ಜನವರಿ ತಿಂಗಳಲ್ಲಿ ಮುಂದುವರಲ್ಪಟ್ಟಿತು. 4,452 ರೂಪಾಯಿ ಖರ್ಚಾಯಿತು. HG ಪಾರಿಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರಿಗೇಷನ್ ಅಂತಿದೆ. ಅಂದರೆ ಇಲ್ಲಿ ಬರೆದಿರುವಂಥ ಶಾಸನ ಇಲ್ಲಿ ಹೇಳ್ತದೆ, ಇಲ್ಲಿ 1876 ಅಂದರೆ 1876 ಪ್ರಾರಂಭ ಆದಂಥ ಈ ಕೆರೆ ವಿಸ್ತರಣೆ ಬರಗಾಲ ಪರಿಹಾರ ಕಾಮಗಿರಿ ಅಂತ ಮಾಡ್ತಾ ಇಲ್ಲಿ ಸಾಕಷ್ಟು ಖರ್ಚು ಮಾಡಿ ಆಗಿನ ಕಾಲದೊಳಗೆ ಕೆರೆಯನ್ನು ದೊಡ್ಡದಾಗಿ ಪರಿವರ್ತನೆ ಮಾಡಲಾಯಿತು ಅಂತ ವಿಕ್ಟೋರಿಯಾ ಮಹಾರಾಣಿಯವರ ಕೆರೆ ಅಂತ ಏನು ಕರೀತಾರೆ, ಇದು ಬರಗಾಲ ಪರಿಹಾರ ಕಾಮಗಿರಿಯಾಗಿ ಮಾಡಲ್ಪಟ್ಟಿತು. ಕರ್ನಾಟಕ ವೀರರ ಭೂಮಿ. 16 ಕನ್ನಡದ ಸಾಮ್ರಾಜ್ಯಗಳನ್ನು ಸೃಷ್ಟಿಸುವಲ್ಲಿ ನಮ್ಮ ನಾಡಿನ ವೀರರ ಪಾತ್ರ ಬಹುದೊಡ್ಡದು. ಭಾರತದಲ್ಲಿ ಸಿಕ್ಕ ಸಿಂಹಪಾಲು ವೀರಗಲ್ಲುಗಳನ್ನು ಹಾಕಿಸಿದ್ದು ಕನ್ನಡದ ಅರಸು ಮನೆತನಗಳಿಂದ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಹೆಮ್ಮೆಯ ಸಂಗತಿ. ಹಾಗೆ ಈ ಟಿ ಶರ್ಟ್ನಲ್ಲಿ ಕಂಡುಬರುವ ವೀರ ಒಬ್ಬ ಕಾಲ್ಪನಿಕ ವ್ಯಕ್ತಿಯಾಗಿರದೆ ಹಿಂದೆ ಸೆವುಣರು ಹಾಗೂ ಹೊಯ್ಸಳರಿಗೆ ಆದ ಕಾದಾಟದಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ
ನಾಡಿಗಾಗಿ ಆದ ಹೋರಾಟದಲ್ಲಿ ಮಡಿದು ಇಂದಿನ ಕೇದಾರೇಶ್ವರ ಗುಡಿಯಲ್ಲಿನ ವೀರಗಲ್ಲಿನಲ್ಲಿ ಅಜರಾಮರನಾಗಿದ್ದಾನೆ ಹಾಗೂ ನಾಡಿನ ವೀರ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿದ್ದಾನೆ. ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಎನ್ನುವ ಅಡಿಬರಹದೊಂದಿಗೆ ಮೂಡಿಬಂದ ಈ ವಿನ್ಯಾಸ ಅಖಂಡ ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೆ ತಮ್ಮ ವೀರ ಪರಂಪರೆಯನ್ನು ಮತ್ತೊಮ್ಮೆ ನೆನಪಿಸುವ ಸಲುವಾಗಿ ಮಾಡಲಾಗಿದೆ. ನಾಡು ನುಡಿಯ ಇತಿಹಾಸ ಸಂಸ್ಕೃತಿಯನ್ನು ಎತ್ತಿಡಿಯುವ ಇಂಥ ಟಿ ಶರ್ಟ್ ಅನ್ನು ಧರಿಸೋಣ, ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. 1876ರಿಂದ ಇಲ್ಲಿ 1881ನೇ ಇಸ್ವಿವರೆಗೆ ಈ ಕೆರೆಯ ಅಭಿವೃದ್ಧಿ ಕಾರ್ಯ ನಡೆದಿದೆ ಅಂತ ಹೇಳ್ತಾ ಇದೆ ಈ ಶಾಸನ. ಹೀಗಾಗಿ 76ರಿಂದ 81ರವರೆಗೆ ಈ ಕೆರೆ ನಿರ್ಮಾಣ ಆದರೆ ಇವತ್ತ ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಅನೇಕ ಡಂಬಳದ ಗ್ರಾಮದ ತೋಟಪಟ್ಟಿಗಳಿಗೆ ಇದರ ಕಾಲುವೆ ಮುಖಾಂತರ ನೀರನ್ನು ಪೂರೈಸಲಾಗ್ತಾ ಇದೆ. ಇಲ್ಲಿಯ ಲಕ್ಕುಂಡಿಯ ಬಾರೆಹಣ್ಣು ಪೇರ್ಲ ಹಣ್ಣುಗತೆ ಈ ಡಂಬಳದ ಬಾರಿಹಣ್ಣು ಪೇರ್ಲ ಹಣ್ಣು ಸಾಕಷ್ಟು ಹೂವಿನ ಒಂದು ತೋಟಗಳು, ಬಾಳೆಹಣ್ಣಿನ ತೋಟಗಳು, ಕಬ್ಬು ಬೆಳೆಯುವಂಥದ್ದು ಎಲ್ಲವೂ ಇಲ್ಲಿದೆ ಅಂತ ಹೇಳ್ತಾ ಒಟ್ಟಾರೆ ಈ ಡಂಬಳ ಕೆರೆ ಒಂದು ಮಹಾ ವರವಾಗಿ ಪರಿಣಮಿಸ್ತು. ಹೀಗಾಗಿ ಬರಗಾಲದಲ್ಲಿ ಇದ್ದಂಥ ಜನರಿಗೆ ಒಂದು ಉದ್ಯೋಗವನ್ನು ಕೊಡ್ತು. ಹೀಗಾಗಿ ಇದಕ್ಕೆ ವಿಕ್ಟೋರಿಯಾ ಮಹಾರಾಣಿ ಕೆರೆ ಅಂತ ಏನು ಕರೀತಾರೆ, ಇದರ ಪುರಾತನ ಹೆಸರು ಗೋಣ ಸಮುದ್ರ ಅಂತ ಹೇಳಿದರೆ ಇಂಥ ಶಾಸನ ಎಲ್ಲಿದೆ ಅಂದರೆ ಅದು ಗೋಣ ಸಮುದ್ರ ಶಾಸನ ಅಲ್ಲಿ ಡಂಬಳ ದೊಡ್ಡಬಸಪ್ಪನ ಗುಡಿ ಎದುರಿಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಶಾಸನ ಇಲ್ಲಿದೆ. ಇದು ವಿಕ್ಟೋರಿಯಾ ಮಹಾರಾಣಿ ಕೆರೆಗೆ ಸಂಬಂಧಪಟ್ಟಂಥ ವಿಸ್ತರಣೆ ಮಾಡಿದಂಥ ಕೆರೆಯ ಶಾಸನ. ಅಲ್ಲಿರುವಂಥದ್ದು ಪುರಾತನ ಇಲ್ಲಿರ್ತಂಥ ಚಿಕ್ಕದಾದಂಥ ಕೆರೆಯನ್ನು ಅಂದರೆ ಡಂಬಳ ಕೋಟೆಗೆ ಹೊಂದಿದ್ದಂಥ ಚಿಕ್ಕ ಕೆರೆ ಇವತ್ತು ದೊಡ್ಡ ಕೆರೆಯಾಗಿ ಪರಿಣಮಿಸಿದೆ. ಕೋಟೆಯೊಳಗೆ ಅನೇಕ ಜೈನ, ಬೌದ್ಧ, ಶೈವ, ವೈಷ್ಣವ ಸ್ಮಾರಕಗಳು ಹಾಳಾಗಿದ್ದಾವೆ. ಒಟ್ಟಾರೆ ಡಂಬಳದ ಕೋಟೆ 1818ರಲ್ಲಿ ಆಂಗ್ಲರು ತಮ್ಮ ವಶಕ್ಕೆ ತೆಗೆದುಕೊಂಡು ಡಂಬಳ ಕೋಟೆಯನ್ನು ಇಲ್ಲಿ ಡಂಬಳ ತಾಲೂಕು ಅಂತೇಳಿ ಧಾರವಾಡ ಜಿಲ್ಲಾ ಕಲೆಕ್ಟರ್ 1818ರಿಂದ ಆಂಗ್ಲರ ಆಳ್ವಿಕೆ ಪ್ರಾರಂಭ ಆಯಿತು. ಮುಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಇದೆಲ್ಲ ತಮಗೆ ತಿಳಿದ ಸಂಗತಿ. ಒಟ್ಟಾರೆ ಡಂಬಳಕ್ಕೆ ಬಂದವರೆಲ್ಲ ಈ ವಿಕ್ಟೋರಿಯಾ ಮಹಾರಾಣಿ ಕೆರೆ ನೋಡ್ತಾರೆ, ಈ ಶಾಸನವನ್ನು ನೋಡ್ತಾರೆ. ಇವೆಲ್ಲ ಸ್ಮಾರಕಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ಪ್ರವಾಸೋದ್ಯಮ ಮತ್ತು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆ ಆದ್ಯ ಕರ್ತವ್ಯ ಅಂತ ಹೇಳ್ತಾ, ಈ ಡಂಬಳದ ಒಂದು ವೈಭವ ಅಂದರೆ ಸಕಲ ಧರ್ಮಗಳ ಆಗರವಾಗಿತ್ತು. ಧರ್ಮಪುರ ಅಂತ ಕರೀತಿದ್ರು. ಈ ಧರ್ಮಪುರ ಅನ್ನುವಂಥ ಡಂಬಳ ಹೇಗಾಯ್ತಂದರೆ ಧರ್ಮಪುರ, ಧರ್ಮವಳಲ್, ಡಿಂಬವಳಲ್ ಹೋಗಿ ಡಂಬಳ ಆಗಿದೆ ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಮಗೆ ತಿಳಿದಿರೋ ಮಟ್ಟಿಗೆ ಕೊಟ್ಟಿದ್ದೇನೆ. ಇನ್ನು ಹೆಚ್ಚಿನ ಅಧ್ಯಯನದ ಮೂಲಕ ಪುಸ್ತಕ ರೂಪದಲ್ಲಿ ತರ್ತೇನೆ. ನಮಸ್ಕಾರ. ಸೊ ಇನ್ನು ಅದರದ್ದು ಇಂಗ್ಲಿಷ್ ವರ್ಷನ್ ಅಂದರೆ ಅದ್ರದ್ದು ಏನು ಶಾಸನ ಇದೆಯೋ ಆ ಶಾಸನ ಕೂಡ ನೀವು ಇಲ್ಲೇ ನೋಡ್ಬೋದು. ದ ಡಂಬಲ್ ಟ್ಯಾಂಕ್, ದ ಏನ್ಷಿಯಂಟ್ ವರ್ಕ್ ವಾಸ್ ಕನ್ಸಿಡರಬಲಿ enlarged during the famine of 1876 to 77 and for 14 months afforded employment for an average of 744 people of all ages, the highest number of any one day being 2003. The water level of the tank was raised 6 feet variably, whereby the capacity was increased from 208 million cubic feet and the area when full form 300 to 436 acres. The expenditure was rupees 38,749 in waste and charitable relief, and the value of the work executed was 35,868. The employment was completed in January 1881 at the total cost of 44,524. ಇದನ್ನು ಹಾಕ್ಸಿರೋದು ಪಾಲಿಸರ್ ಅನ್ನೋರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫಾರ್ ಇರಿಗೇಷನ್. ಸೊ ಈ ಒಂದು ಮಾಹಿತಿ ಕೂಡ ಇಂಗ್ಲಿಷ್ನಲ್ಲೂ ಕೂಡ ನೀವು ನೋಡ್ಬೋದಾಗಿದೆ. ಸೊ ಇದಾಗಿತ್ತು ಎಲಿಜಬೆತ್ ರಾಣಿ ಬಂದು ಜೀರ್ಣೋದ್ಧಾರ ಮಾಡಿದಂತಹ ಒಂದು ಕೆರೆಯ ಒಂದು ಸಂಪೂರ್ಣ ಮಾಹಿತಿ. ಮುಂದೆ ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ನಮಸ್ಕಾರ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ